ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳ ಅಂದ ದರ್ಬಾರ್, ಅರ್ಹತೆ ಇಲ್ಲದವರನ್ನು ನಗದು ವಿಭಾಗಕ್ಕೆ ನೇಮಿಸಿದ ಆರೋಪ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ, ಅಭಿವೃದ್ಧಿ ಮಾಡಿದ ಸರ್ಕಾರದಿಂದ ಗ್ಯಾರಂಟಿ ಎಂದು ಲೇವಡಿ. ತುಮಕೂರಿನ ಮೈತ್ರಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಹೈಡ್ರಾಮಾ, ಕುಮ್ಮಕ್ಕು ನೀಡಿದ ಆರೋಪದಡಿ ಚುನಾವಣಾ ಆಯೋಗಕ್ಕೆ ದೂರು. ಕನ್ನಡ ಮೇರುನಟ ದ್ವಾರಕೀಶ್ ವಿಧಿವಶ, ಗಣ್ಯರಿಂದ ಕಂಬನಿ, ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್. ವಾರ್ತೆಗಳ ವಿವರ. ಅದು ಅತಿ ಮುಖ್ಯ ಇಲಾಖೆ, ಸರ್ಕಾರಕ್ಕೆ ಅತಿ ಹೆಚ್ಚು ಗಳಿಕೆ ನೀಡುವ ಇಲಾಖೆಯೂ ಹೌದು. ಆದರೆ ಆ ಇಲಾಖೆ ಕಚೇರಿಯಲ್ಲಿ ಇರಬೇಕಾದ ಸಿಬ್ಬಂದಿಯಲ್ಲಿ 70% ಮಂದಿ ಇಲ್ಲವೇ ಇಲ್ಲ. ಇರುವ ಸಿಬ್ಬಂದಿಯೇ ಕೆಲಸ ತೂಗಿಸುತ್ತಿದ್ದರೆ ಈಗ ಅವರನ್ನು ಚುನಾವಣೆ ಕರ್ತವ್ಯಕ್ಕೆ ನೇಮಿಸಿದ್ದಾರಂತೆ. ಇದರಿಂದ ಆ ಕಚೇರಿಯಲ್ಲಿ ಆಡಿದ್ದೇ ಆಟ ಎಂಬಂತಾಗಿದ್ದು, ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವ ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ಅರ್ಹರಲ್ಲದವರನ್ನು ನೇಮಿಸಿದ ಆರೋಪ ಕೇಳಿಬಂದಿದೆ. ಹಾಗಾದರೆ ಯಾವುದು ಆ ಕಚೇರಿ, ಅಲ್ಲಿ ಆಗಿರುವುದಾದರೂ ಏನು ಅನ್ನೋದನ್ನ ನೀವೇ ನೋಡಿ. ಹೌದು, ಪ್ರಾದೇಶಿಕ ಸಾರಿಗೆ ಇಲಾಖೆ ಅಂದರೆ ಅದು ಸರ್ಕಾರಿ ಕಚೇರಿಗಳಲ್ಲಿ ಪ್ರಮುಖವಾದ ಇಲಾಖೆ. ಇಲ್ಲಿ ಅಧಿಕಾರಿ ಆಗುವುದಿರಲಿ, ಏಜೆಂಟರಾಗಲು ಪೈಪೋಟಿ ಇದ್ದೇ ಇದೆ. ಇನ್ನು ಸರ್ಕಾರಕ್ಕೆ ಅತಿ ಹೆಚ್ಚು ಬಂಡವಾಳ ನೀಡುವ ಕೆಲವು ಇಲಾಖೆಗಳಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯೂ ಒಂದು. ಇಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ಅದಕ್ಕೆ ಅದರದೇ ಆದ ಅರ್ಹತೆಗಳು ಇರಬೇಕಲ್ವೇ? ಆದರೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಮಾತ್ರ ಹೊತ್ತಿರುವ ಆರೋಪಗಳೇ ಮಾನದಂಡವಾಗಿದೆ ಎಂಬುದು ಸಾರ್ವಜನಿಕರ ಆರೋಪ. ಸಕಾಲ ಡೇಟಾ ಎಂಟ್ರಿ ಮತ್ತೆ ನೀವು ಕ್ಯಾಶ್ ಕೌಂಟ್ರಲ್ಲಿ ಏನು ಮಾಡ್ತಿದ್ದೀರಾ? ಚಲನ್ ಆಗ್ತಾ ಇದೆ. ಚಲನ್ ನೀವು ಯಾವ ಪರ್ಮಿಷನ್ ಕೊಟ್ಟು ನಿಮ್ಗೆ ಆಗುತ್ತಾ? ಎಸ್ ಸರ್. ಯಾರು? ಮುರಳಿ ಸರ್. ಎಲ್ಲಿದೆ ಮುರಳಿ ಸರ್? ಕ್ಯಾಶ್ ಕೌಂಟ್ರಲ್ಲಿ. ದಿಲೀಪ್ ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಜುವಲ್ಸ್, ಆಡಿಯೋ ಸಮೇತ ಕೇಳಿದ್ರಲ್ಲ, ಇದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಅಷ್ಟೇ ಅಲ್ಲ, ಅತಿ ಮುಖ್ಯವಾದ ನಗದು ವಿಭಾಗ. ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ವ್ಯಕ್ತಿಯ ಹೆಸರು ದಿಲೀಪ್. ಅಂದರೆ ಇವರು ಈ ಆರ್ಟಿಒ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುಮಾಸ್ತ. ಈತ ಕಚೇರಿಯ ನಗದು ವಿಭಾಗ ನಿಭಾಯಿಸಲು ಯಾವುದೇ ಅರ್ಹತೆ ಇಲ್ಲ ಅನ್ನೋದು ಆರ್ಟಿಒ ಕಾರ್ಯಕರ್ತರ ಆರೋಪ. ಸಾಲದೆಂಬಂತೆ ಈ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ನಿಮಗೆ ಸೂಚನೆ ನೀಡಿದವರು ಯಾರು ಎಂದು ಕೇಳಿದರೆ ಮುರಳಿ ಎನ್ನುತ್ತಾರೆ. ಆ ಮುರಳಿ ಯಾರು ಎಂಬುದನ್ನು ನೋಡಿದರೆ ಆತ ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡಿರುವ ಮತ್ತೊಬ್ಬ ಗುಮಾಸ್ತನಂತೆ. ಅದೆಲ್ಲ ಇರಲಿ, ಈ ದಿಲೀಪ್ ಎಂಬ ಹೊರಗುತ್ತಿಗೆ ನೌಕರನನ್ನು ನಗದು ವಿಭಾಗ ನಿಭಾಯಿಸಲು ಸೂಚಿಸಿದ್ದೀರಾ ಮುರಳಿ ಅವರೇ ಎಂದು ಕೇಳಿದರೆ, ವಿಡಿಯೋ ಮಾಡಲು ನೀವು ಅನುಮತಿ ಪಡೆದಿದ್ದೀರಾ ಎಂದು ನಮ್ಮನ್ನೇ ಪ್ರಶ್ನೆ ಮಾಡುತ್ತಾರೆ. ಪರ್ಮಿಷನ್ ತಗೊಂಡಿದ್ರೆ ನಿಮ್ಮ ಜಾಗದಲ್ಲಿ ಪರ್ಮಿಷನ್ ತಗೊಳ್ಳೋದು ಆಮೇಲೆ ನೋಡೋಣ. ನಿಮ್ಮ ಕೌಂಟ್ರಲ್ಲಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಾನು ಸಾಹೇಬ್ರ ಹತ್ರ ಹೋಗಿದ್ದಾಗ ಯಾರು ಕುತ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ಇಂಥವ್ರು ಪರ್ಮಿಷನ್ ಕುತ್ಕೊಂಡಿರೋದಾ? ಅವರು ನಿಮ್ಮೆಲ್ಲ ಹೇಳ್ತಾವ್ರೆ. ಯಾರು ಕುತ್ಕೊಂಡಿರೋರು? ನೀವೇ ಕೂತಿರೋದಂತ? ನಾನು ಯಾರು ಕೂರಿಸೋದೇ ಇಲ್ಲ. ವೀಡಿಯೋ ಐತಾರಲ್ಲ ಸರ್. ಸರ್, ಇವಾಗ ಅವರು ಆರೋಪ ಮಾಡೋರು ನೀವೇ ಕುರ್ಸಿದ್ರು ಅಂತ. ನಾನು ಹೇಳಿಲ್ಲಪ್ಪ, ನಾನು ಯಾರು ಕುದುರಿಸಿಲ್ಲ. ಅವರೇ ಹೇಳಿದಾರಲ್ಲ, ಕುತ್ಕೊಂಡಿರೋವ್ರೆ. ಯಾರು ಕೂತಿದ್ರು? ಕರ್ಸಪ್ಪ, ಕರ್ಸಿ. ಇವಾಗ ನೋಡಿ, ಅವರ ವಿಡಿಯೋ ಐತೆ, ನಾವು ರೆಕಾರ್ಡಿಂಗ್ ಐತಲ್ಲ. ಆಯ್ತು, ಕರ್ಸಿ. ನೀವೆಲ್ಲ ಹೋಗಿದ್ರು? ನಾನು ಸಾಹೇಬ್ರ ಹತ್ರ ಹೋಗಿದ್ದೆ. ಇಲ್ಲಿದ್ದಾಗ ಎಲ್ಲ ಯಾರಾದ್ರು ಕುದಿಸಿದೆ ಅಂತ ಕೇಳಿ. ಸಾಹೇಬ್ರು ಇಲ್ವಲ್ಲ ಸರ್? ಅಲ್ಲ, ಆಗಲೇ ಸಾಹೇಬ್ರು ಇದ್ದಾಗ ನಾನು ಸಾಹೇಬ್ರ ಹತ್ರ ಹೋಗಿದ್ದು. ನಾನು ಕ್ಯಾಶ್ ಕೌಂಟ್ರ್ ಅಲಾಟ್ ಮಾಡಿಸ್ಕೊಳಕ್ಕೆ ಹೋಗಿದ್ದೆ. ಸಾಹೇಬ್ರು ಕರೆದು ಇದರ ಕ್ಯಾಶ್ ಕೌಂಟ್ರ್ ನಿಮ್ಗೆ ಅಲಾಟ್ ಮಾಡಲ್ಲ ಅಂತ ಕೇಳಿದ್ರು. ಅದಕ್ಕೆ ಅಲಾಟ್ ಮಾಡಿಸ್ಕೊಳಕ್ಕೆ ಹೋಯ್ತು. ನಿಮ್ಮ ಕ್ಯಾಶ್ ಕೌಂಟ್ರಲ್ಲಿ ಅದನ್ನು ಕೂರಿಸಿಲ್ಲ? ನೋಡಿದ್ರಲ್ಲ ಈ ಮುರಳಿ ಹೇಳುತ್ತಿರುವ ಮಾತುಗಳನ್ನು. ದಿಲೀಪ್ ಎಂಬುವವರನ್ನು ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ತಾವು ಸೂಚಿಸಿಯೇ ಇಲ್ಲ ಎಂದು ಮುರಳಿ ಅವರೇ ಹೇಳಿದ್ದಾರೆ. ಹಾಗಾದರೆ ದಿಲೀಪ್ ಎಂಬ ಗುತ್ತಿಗೆ ನೌಕರನನ್ನು ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ಹೇಳಿದವರು ಯಾರು? ಯಾರು ಹೇಳದೆಯೇ ಅವರು ಅಲ್ಲಿ ಕುಳಿತು ಕರ್ತವ್ಯ ನಿರ್ವಹಿಸಲು ಹೇಗೆ ಸಾಧ್ಯ?
ಎಂಬ ಪ್ರಶ್ನೆಗಳಿಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಇನ್ನು ಆರ್ಟಿಒ ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವ ರಾಮಾಂಜಿ ಅವರನ್ನು ಈ ಬಗ್ಗೆ ಕೇಳಿದರೆ ಅವರಿಂದಲೂ ಸ್ಪಷ್ಟವಾದ ಉತ್ತರವೇ ಸಿಗುತ್ತಿಲ್ಲ. ಆರ್ಟಿಒ ಕಚೇರಿಯಂತಹ ಪ್ರಮುಖ ಇಲಾಖೆಯಲ್ಲಿ ಈ ರೀತಿ ಲಂಗು ಲಗಾಮೆ ಇಲ್ಲದೆ ಅಧಿಕಾರಿಗಳು ವರ್ತಿಸುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹಾಕೊಳ್ಳಿ, ರೋಡಲ್ಲಿ ಡ್ಯಾನ್ಸ್ ಆದ್ರೂ ಹಾಕೊಳ್ಳಿ, ಸಂಬಂಧ ಇಲ್ಲ. ನೀವು ಹೆಂಗೆ ಕ್ಯಾಶ್ ಕೌಂಟರ್ ಬೇರೆ ನನ್ನ ಮಕ್ಕಳು ಹೆಂಗ್ ಕೊಟ್ಟಿರ್ತೀರಿ? ಸರ್ಕಾರಿ ರೆವಿನ್ಯೂ ಮ್ಯಾಟರ್ನ ನೀವು ಹೆಂಗ್ ಮಾಡ್ತೀರಿ? ಎಲ್ಲಿದೆ ಸೆಂಟ್ರಲ್ ಆತರ ಆಗಿದ್ರೆ ನನಗೆ ಕಮಿಷನರ್ ಹೇಳಿದ್ದೀನಿ, ಕಮಿಷನರ್ ಮಾತಾಡ್ತಾರೆ, ಕಮಿಷನರ್ ಹೇಳಿದ್ದೀನಿ, ಸಾಹೇಬ್ರಿಗೆ ಇದು ಮಾಡ್ತೀನಿ ನಾನು. ಕಮಿಷನರ್ ಮಾತಾಡಲಿ, ಕೇಸ್ ವರ್ಕರಿಗೆ ಕೊಟ್ಟಿದ್ದಾರೆ, ಅಣ್ಣ ಇಲ್ಲಿ ಏನಾಗಿದೆ ಇವಾಗ? ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಸರ್ಕಾರಕ್ಕೆ ಏನು ಪಾವತಿಸಬೇಕಾಗುತ್ತೋ ಆ ವಿಭಾಗದಲ್ಲಿ, ಖಜಾನೆ ವಿಭಾಗದಲ್ಲಿ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವ್ರೇನು ಕೆಲಸ ಮಾಡ್ತಾ ಇದ್ರಲ್ಲ? ಇವರು ಅಧೀಕ್ಷಕರು. ಇವ್ರನ್ನ ಕೇಳಿದ್ರೆ ಎಲೆಕ್ಷನ್ ಡ್ಯೂಟಿ ಏನು ಮಾಡೋಣ ನಾವು ಅಂತ ಇವರು ಆರ್ಕೆ ಉತ್ತರ ಕೊಡ್ತಾರೆ. ಇಲ್ಲ, ಅದಕ್ಕೆ ಮುಳಿದಾರೆ ಅಂತ ನೇಮಕ ಮಾಡಿದೀವಣ್ಣ. ಯಾರು ಮಾಡಿದಾರೆ? ನಾನು ಖುದ್ದು ಅಧೀಕ್ಷಕರು ಬಂದು ಇದೇನು ಕರೆಕ್ಟ್ ಆಗಿದೆಯಾ, ಇದು ಕ್ಯಾಶ್ ಕೌಂಟರ್ ಯಾರು ಮಾಡೋದಕ್ಕೆ ಅವಕಾಶ ಇದೆಯಾ, ಈ ರೀತಿ ಕಾನೂನು ಮಾಡೋಕ್ಕೆ ಇದಿದೆಯಾ? ಕಾನೂನಲ್ಲಿ ಯಾವುದೇ ಕಾರಣಕ್ಕೆ ಸರ್ಕಾರಿ ರೆವಿನ್ಯೂನ ವಸೂಲಾತಿಗೆ ಸಂಬಂಧಪಟ್ಟ ಯಾರು ಕೇಸ್ ವರ್ಕರ್ ಇದ್ದಾರೆ, ಗುಮಾಸ್ತಾ ಇರ್ತಾರೋ ಅವರೇ ವಸೂಲಾತಿ ಮಾಡಬೇಕು ಅಂತ ನಿಯಮಗಳು ಹೇಳ್ತದೆ. ಇವರು ಕಾನೂನು ಬಾಹಿರವಾಗಿ ಲಜ್ಗೇಟ್ ಥರ ವ್ಯವಹಾರ ಮಾಡ್ತಾ ಇದ್ದಾರೆ ಕಚೇರಿಯಲ್ಲಿ. ಅವ್ರ ಇಷ್ಟಾನುಸಾರ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಕಾಸು ಕಲೆಕ್ಷನ್ ಮಾಡ್ಬೋದು. ಏನಿದೆ ಇದಕ್ಕೆ? ಒಂದು ನಿಯಮ ಅನ್ನೋದೇನಿದೆ? ಸರ್ಕಾರಿ ಕಚೇರಿ ಅನ್ನೋದಕ್ಕೆ ಏನು ಮಾನ ಮರ್ಯಾದೆ ಇದೆ? ಇಲ್ಲ, ಅಧಿಕಾರಿನ ಕೇಳಿದ್ರೆ ಏನು ಹೇಳ್ತಾರೆ? ಅಧಿಕಾರಿಗಳು ಕೇಳಿದ್ರೆ ಎಲೆಕ್ಷನು ಅಂತ ಒಂದೇ ಆರ್ಕೆ ಉತ್ತರ. ಎಲೆಕ್ಷನ್ ಅದಕ್ಕೇನು ಟ್ರೆಜರಿ ಪ್ರೌಡ್ ಮಾಡಿಬಿಟ್ಟು ಎಲೆಕ್ಷನ್ ಕೆಲಸ ಮಾಡೋ ಅಂತ ಹೇಳಿದ್ದಾರೆ ಯಾವನಾದ್ರು? ನಿಮಗೆ ಡೌಟ್ ಏನು ಇವಾಗ? ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿದ್ದಾರಾ? ಹೌದು, ಅಧಿಕಾರಿಗಳು ಕಣ್ಮುಂದೆ ನಡೀತಾ ಇದ್ದಾರೆ. ನಾವು ಬಂದು ಅದನ್ನ ಪ್ರಶ್ನೆ ಮಾಡೋದಲ್ಲ, ಮಾಡದೆ ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತಲ್ವಾ? ಈ ಹಿಂದೆ ಇದೇ ರೀತಿ ನಡವಳಿಕೆ ನಡೆದಾಗ ನಾನು ರೈಟಿಂಗಲ್ಲಿ ಬರ್ಕೊಟ್ಟಿದ್ದೀನಿ. ನಾನು ಪತ್ರದ ಮುಖಾಂತರ ಇವತ್ತವರೆಗೂ 6 ತಿಂಗಳಾಗಿದೆ, ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಅದೇ ನೀವು ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಏನೋ ಜೀವಂತವಾಗಿದ್ದಾರೋ ಅಥವಾ ಸತ್ತೋಗಿದ್ದಾರೋ ಗೊತ್ತಿಲ್ಲ. ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲ, ಆದರೆ ಎಂದಿನಂತೆ ಸಾರ್ವಜನಿಕರ ಕೆಲಸಗಳಾಗಬೇಕು. ಯಾಕೆಂದರೆ ಆರ್ಟಿಒ ಕಚೇರಿ ಎಂಬುದು ತುರ್ತು ಸೇವೆಗಳಲ್ಲಿ ಒಂದಾಗಿದೆ. ಹಾಗಂತ ಪ್ರಮುಖ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗೆ ಅರ್ಹತೆ ಎಂಬುದು ಮಾನದಂಡವಲ್ಲವೇ? ಅಷ್ಟೇ ಅಲ್ಲ, ಹಾಗೆ ಕರ್ತವ್ಯ ನಿರ್ವಹಿಸಲು ಸೂಚಿಸಿದವರಿಗೂ ಅರ್ಹತೆ ಬೇಕಲ್ವೇ? ಇವೆರಡನ್ನೂ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಪಾಲಿಸಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಲು ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಇಲ್ಲವಾಗಿದ್ದಾರೆ. ಅದೇ ಕಾರಣಕ್ಕೆ ನಾವು ಮೊದಲೇ ಹೇಳಿದ್ದು ಲಂಗು ಲಗಾಮಿಲ್ಲದ ಆರ್ಟಿಒ ಕಚೇರಿ ಅಂತ. ಇನ್ನು ಪ್ರಸ್ತುತ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯ ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಿಲೀಪ್ ಎಂಬ ವ್ಯಕ್ತಿ ಈ ಹಿಂದೆ ಹಲವು ಆರೋಪಗಳನ್ನು ಹೊತ್ತು ಕೆಲಸ ಕಳೆದುಕೊಂಡಿದ್ದರು ಎಂಬ ಆರೋಪವೂ ಇದೆ. ಆದರೆ ಹಿರಿಯ ಅಧಿಕಾರಿಗಳ ಮನವೊಲಿಸಿ ಬಂದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅಂತಹ ಗಂಭೀರ ಆರೋಪ ಹೊತ್ತಿರುವ ವ್ಯಕ್ತಿಗೆ ನಗದು ವಿಭಾಗ ನಿಭಾಯಿಸಲು ಸೂಚಿಸಿದವರು ಯಾರು, ಹಾಗೆ ಸೂಚಿಸಿದವರಿಗೆ ಇರುವ ಅರ್ಹತೆ ಏನು ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳುತ್ತಿದ್ದು, ಇದಕ್ಕೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನಾನಿವತ್ತು ಬೆಳಿಗ್ಗೆ ಈ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಆರ್ಟಿಒ ಕಚೇರಿಗೆ ತೆರಿಗೆ ಪಾವತಿಸೋದಕ್ಕೆ ಬಂದರೆ ಯಾರೋ ಕಚೇರಿಗೆ ಸಂಬಂಧ ಇಲ್ಲದಿರೋರು ಕ್ಯಾಶ್ ಕೌಂಟ್ರಲ್ಲಿ ಹಣ ವಹಿವಾಟು ನಡೆಸ್ತಾಯಿದ್ರು. ಅವರೇ ರಸೀದಿ ಹಾಕ್ಕೊಡೋದು, ಅವರೇ ಹಣ ತೊಗೊಳೋದು ಮಾಡ್ತಾಯಿದ್ರು. ನಾನು ಇದ್ರ ಬಗ್ಗೆ ಅಧೀಕ್ಷಕರನ್ನ ಕೇಳಿದೆ, ಯಾರು ಕ್ಯಾಶ್ ಕೌಂಟ್ರಲ್ಲಿ ಯಾರು ಇರೋದು, ಇದಕ್ಕೂ ಆಫೀಸ್ಗೆ ಏನು ಸಂಬಂಧ ಅಂತ ಹೇಳಿದ್ರೆ ಅಧೀಕ್ಷಕರು ಹೇಳ್ತಾರೆ ಎಲೆಕ್ಷನ್ನು ಬ್ಯುಸಿಯಲ್ಲಿದ್ದಾರೆ, ಅದಕ್ಕೆ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ ಅಂತ ಆರ್ಕೆ ಉತ್ತರ ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿ ರಾಜ್ಯಸ್ವ ಬರ್ತಕ್ಕಂಥ ವಿಭಾಗದಲ್ಲಿ ಯಾರೋ ಕಳ್ಳರನ್ನು ಕರ್ಕೊಂಬಂದು ಲಜ್ಗೇಟ್ ನನ್ನ ಮಕ್ಕಳು, ಅವ್ರ ಹಿಂದೆ ಇತಿಹಾಸ ಅವ್ರದ್ದಿದೆ, ಬೇಜಾನ್ ಏನೇನು 420 ಕೆಲಸ ಮಾಡಿ ಕಚೇರಿಗೆ ಬಂದಿದ್ದಾರೆ, ಯಾರ್ಯಾರು ಬಕೆಟ್ ಹಿಡಿದುಬಿಟ್ಟು ದುಡ್ಡು ಕೊಟ್ಟು ಇಲ್ಲಿಗೆ ಹಾಕ್ಸ್ಕೊಂಡಿದ್ದಾರೆ ಅಂತೆಲ್ಲ ಇದೆ. ಈ ಹಿಂದೆನೂ ನಾನು ಅವ್ರಿಗೆ ಬರಹದಲ್ಲಿ ಪತ್ರ ಬರ್ಕೊಟ್ಟಿದ್ದೀನಿ ಆರ್ ಟಿ ಒ ಅವ್ರಿಗೆ, ಇವರು ಈ ಥರ ಹಿಂಗೆ ನಡೀತಾ ಇದೆ ನಿಮ್ಮ ಕಚೇರಿಯಲ್ಲಿ, ನಕಲಿ ಚಾಲನಾ ಪತ್ರಗಳು, ನಕಲಿ ವ್ಯವಹಾರ ನಡೀತಾ ಇದೆ ಅಂತೇಳಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಅವರು ನಾನಿಲ್ಲ JCT ಅವ್ರು ಜಾಯಿಂಟ್ ಕಮಿಷನರ್ ಅವ್ರಿಗೆ ಈ ಪತ್ರನ ರವಾನೆ ಮಾಡಿದ್ದೀನಿ ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಇವ್ರು ದುಡ್ಡು ಕೊಟ್ಬಿಟ್ಟು ಜಾಯಿಂಟ್ ಕಮಿಷನರ್ಗೆ ಅದನ್ನು ಮನ್ನಾ ಮಾಡ್ಕೊಂಡು ಬರ್ತಾರೆ. ಇಡೀ ಲಜ್ಗೇಟ್ ವ್ಯವಸ್ಥೆ ಏನಾದರೂ ಈ ರಾಜ್ಯದಲ್ಲಿ ಯಾವ್ದಾದ್ರು ಇಲಾಖೆ ಅನ್ನೋದೇನಾದರೂ ಇದ್ದರೆ RTO ಇಲಾಖೆನೇ
ಈ RTO ಇಲಾಖೆಯಲ್ಲಿ ಮಾನ ಮರ್ಯಾದೆ ಏನಿಲ್ಲ. ಅದೇನು ಕಮಿಷನರು ಜಾಯಿಂಟ್ ಬದುಕಿದಾರೋ ಅಥವಾ ಜೀವಂತವಾಗಿದ್ದಾರೋ ಸತ್ತೋಗಿದ್ದಾರೋ ಗೊತ್ತಿಲ್ಲ. ಯಾರು ಅರ್ಜಿ ಕೊಟ್ಟರು ತಲೆ ಕೆಡಿಸ್ಕೊಳಲ್ಲ. ಎಲ್ಲ ಕಳ್ಳರಂತ ಮುಂದೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ಕೊಂಡೋಗಿ, ದುಡ್ಡು ಕೊಡಿ ಮಾಡ್ಕೊಂಡೋಗಿ, ಆಫೀಸ್ನೇ ಬೇಕಾದ್ರೆ ಬರ್ಕೊಟ್ಬಿಡ್ತಾರೆ ಇವರು. ಆ ಮಟ್ಟದಲ್ಲಿ ನಡೀತಾ ಇದೆ. ಆಮೇಲೆ ಆ ಸಕಾಲದಲ್ಲಿ ಕೆಲಸ ಮಾಡೋ ದಿಲೀಪ್ ಅನ್ನೋ ಒಂದು ಈ ಹಿಂದೆ KGF ಅಲ್ಲಿ ಅನೇಕ ಹಗರಣಗಳು ಮಾಡಿ ಸುಮಾರು 3,500 ಚಾಲನಾ ಪತ್ರಗಳು ನಕಲಿ ಮಾಡಿ ಅಲ್ಲಿಂದ ಕೆಲಸದಿಂದ ತೆಗೆದುಹಾಕಿದ್ರೆ ಅವ್ನು ಮತ್ತೆ ದುಡ್ಡು ಕೊಟ್ಬಿಟ್ಟು ಕಮಿಷನರ್ ಆಫೀಸಲ್ಲಿ ಯಾರೋ ಅವ್ರ ಸಂಬಂಧಿಕರಿದ್ದಾರೆ, ಅವ್ರು ದುಡ್ಡು ಕೊಟ್ಬಿಟ್ಟು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಅವ್ನು ಹಾಕ್ಸ್ಕೊಂಬರ್ತಾರೆ. ಅಲ್ಲಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು. ಆಮೇಲೆ ಅವ್ನು 15 ದಿವಸಕ್ಕೆ 20 ದಿವಸಕ್ಕೆ ವಾರಕ್ಕೆ ಒಂದು ದಿವಸ ಕೆಲಸಕ್ಕೆ ಬರ್ತಾನೆ. ಬಂದರೆ ವಾರದ ಪೂರ್ತಿ ಅವ್ನಿಗೆ ಹಾಜರಾತಿ ಕೊಟ್ಬಿಡ್ತಾರೆ ಈ ಕಚೇರಿಯಲ್ಲಿ. ಈ ವ್ಯವಸ್ಥೆ ನಡೀತಾ ಇದೆ ಚಿಕ್ಕಬಳ್ಳಾಪುರ RTO ಆಫೀಸಲ್ಲಿ. ಅವರು ಇರೋದೇ ಇಲ್ಲ. ಯಾವಾಗಾದರೂ ಬಂದಾಗ ಬಂದಂಗೆ ಬರ್ತಾರೆ. ಏಜೆಂಟ್ ಕೆಲಸ ಮಾಡ್ಕೊಂಡಿರ್ತಾರೆ, ಈಚೆ ಕಡೆ ಏಜೆಂಟ್ ಕೆಲಸ ಮಾಡ್ಕೊಂಡಿರ್ತಾರೆ, ಕಚೇರಿ ಒಳಗಡೆ ಬರೋಲ್ಲ. ಆಮೇಲೆ ಬೇಕಾದರೆ ನಾನು ಇವಾಗ ಏನು ಆರೋಪ ಮಾಡ್ತಾಯಿದ್ದೀನಿ, 15 ದಿವಸಕ್ಕೆ 20 ದಿವಸಕ್ಕೆ ಬರ್ತಾರೋ ಇಲ್ವೋ ಅನ್ನೋದನ್ನು ನೀವು ಕಚೇರಿ CC ಕ್ಯಾಮ್ರಾಗಳು ಫುಟೇಜ್ಗಳನ್ನ ಓಪನ್ ಮಾಡಿ ನೋಡಿಬಿಟ್ರೆ ಒಂದು ತಿಂಗಳದು ಅವ್ರು ಎಷ್ಟು ದಿವಸ ಕೆಲಸ ಬಂದಿದ್ದಾರೆ, ಎಷ್ಟು ದಿವಸ ಕರ್ತವ್ಯ ನಡೆಸಿದ್ದಾರೆ, ಯಾರು ಇವ್ರಿಗೆ ಅಟೆಂಡೆನ್ಸ್ ಕೊಟ್ಟಿದ್ದಾರೆ, ಯಾರು ಈ ಕಚೇರಿಯಲ್ಲಿ ಸಾತಿದ್ದಾರೆ ಅನ್ನೋದು ಎಲ್ಲರಿಗೂ ನಿಮಗೆ ವೈಟ್ ಆ್ಯಂಡ್ ವೈಟಾಗಿ ಗೊತ್ತಾಗ್ತದೆ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಆ ಮುರಳಿ ಅನ್ನೋರು ಈಗ ಇತ್ತೀಚೆಗೆ ಒಂದು 3 ತಿಂಗಳಿಂದ ಈಚೆಗೆ ಈ ಕಚೇರಿಗೆ ಬಂದಿರೋದು. CC ಗ್ರೌಂಡ್ ಮೇಲೆ ಅವರು ಕೆಲಸಕ್ಕೆ ಸೇರಿಕೊಂಡು ಹಿಂದೆ KGF ಎಲ್ಲೋ ಇದ್ದರು, ಅವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಈ ಕಚೇರಿಗೆ ಬಂದಿದ್ದಾರೆ. ಅವರು ಪಾಪ ಮಹಾ ಮೇಧಾವಿ ಥರ ಆಡ್ತಾಯಿದ್ದಾರೆ. ಕಚೇರಿನೇ ಅವ್ರದ್ದಿದ್ದಂಗೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರ ಚಿಕ್ಕಪ್ಪನ ದೊಡ್ಡಪ್ಪನ ಇದ್ದಂಗೆ ಆ ಭಾವನೆಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಅದೇನು ಕಮಿಷನರ್ಗೆ ಇವರು ನಾಲೆಡ್ಜ್ ಇದೆಯೋ ಇಲ್ವೋ ಅವ್ರ ಗಮನಕ್ಕೆ ಎಷ್ಟು ಸರಿ ನಾನು ಸಾರಿಗೆ ಸಚಿವರಿಗೆ ಖುದ್ದಾಗಿ ಭೇಟಿಯಾಗಿನೂ ಕೊಟ್ಟಿದ್ದೀನಿ, ವಾಟ್ಸಾಪಲ್ಲಿ ಹಾಕಿದ್ದೀನಿ ಅವ್ರಿಗೆ, ಮತ್ತು ಫೋನ್ ಮಾಡಿ ಸಾರಿಗೆ ಸಚಿವರಿಗೂ ಸಹ ಹೇಳಿದ್ದೀನಿ, ವಿಷಯ ಎಲ್ಲ ತಿಳಿಸಿದ್ದೀನಿ ಅವ್ರಿಗೆ. ಸಾರಿಗೆ ಸಚಿವರು ಇಲ್ಲ ಕಮಿಷನರ್ ಮಾತಾಡ್ತೀನಿ, ನಾನು ಹೇಳ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಅಂದರೆ ಕಮಿಷನರ್ ಏನು ಮಾಡೋಕ್ಕಲ್ಲ, ಸುಮ್ಮನೆ ಅಲ್ಲಿ ಕಮಿಷನರ್ ಒಂದು ರಬ್ಬರ್ ಸ್ಟಾಂಪ್ ಇದ್ದಂಗೆ, ಅವ್ರದ್ದೇನು ನಡೆಯಲ್ಲ ಅಲ್ಲಿ. ಯಾರೋ ಯೂನಿಯನ್ ಅವನು ಯಾವನೋ ಹೇಳ್ತಾನೆ, ಯಾವನೋ ದುಡ್ಡು ಇಸ್ಕೊಂಡು ಇವ್ರನ್ನ ಅಲಾಟ್ ಮಾಡ್ತಾನೆ, ಆ ದುಡ್ಡು ಇಸ್ಕೊಂಡಿರ್ತಾನೆ, ಏನು ಮಾಡ್ತಾ ಇರ್ತಾರೆ ಕಮಿಷನರು, ಏನೂ ಮಾತಾಡೋಲ್ಲ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಆಫೀಸಲ್ಲಿ ನಾಶನವಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಚಲನ 11 ಗಂಟೆಗೆ ಚಲನ ಹಾಕ್ತಾರೆ, 3 ಗಂಟೆ ಕ್ಯಾನ್ಸಲ್ ಮಾಡ್ತಾರೆ, ದುಡ್ಡು ಜೊಪೆಯಲ್ಲಿ ಇಟ್ಕೊಂಡು ಹೊರಟೋಗ್ತಾರೆ. ಪಾವತಿಸಿರೋ ಅವ್ನಿಗೆ ಏನಾಗ್ತದೆ, ಗ್ರಾಹಕನಿಗೆ ರಸೀದಿ ಕೊಟ್ಟಿರ್ತಾರೆ, ನಾನು ಕಟ್ಟಿದ್ದೀನಿ ಬಿಡು ಅಂತಾನೆ. ಸರಿ ನೆಕ್ಸ್ಟ್ ಯಾವಾಗಾದರೂ ಬಂದು ಅದನ್ನು ಇಲ್ಲಿ ವೆರಿಫೈ ಮಾಡಿದ್ರೆ ಆ ಅಮೌಂಟೇ ಇರಲ್ಲ, ಅಲ್ಲಿ ರಸೀದಿ ಮಾತ್ರ ಇರುತ್ತೆ. ಕೇಳಿದ್ರಲ್ಲ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯ ಕರ್ಮಕಾಂಡಗಳನ್ನ. ಚಾಲನಾ ಪರವಾನಗಿ, ವಾಹನಗಳ ಗುಣಮಟ್ಟ ಪರಿಶೀಲನೆ, ವಾಹನಗಳ ವಿಮೆ, ವಾಹನಗಳ ವಾಯು ಮಾಲಿನ್ಯ ಪರಿಶೀಲನೆ, ಹೀಗೆ 10 ಹಲವು ವಿಚಾರಗಳ ಪರಿಶೀಲನೆ ಮತ್ತು ಅನುಮತಿ ನೀಡುವ ಗುರುತರ ಜವಾಬ್ದಾರಿ ಹೊತ್ತಿರುವ ಪ್ರಾದೇಶಿಕ ಸಾರಿಗೆ ಕಚೇರಿ ಸರ್ಕಾರಕ್ಕೆ 2ನೇ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡಿಕೊಡುವ ಇಲಾಖೆಯಾಗಿದೆ. ಅಬಕಾರಿ ಇಲಾಖೆ ಮತ್ತು ನೋಂದಣಾಧಿಕಾರಿಗಳ ಕಚೇರಿ ನಂತರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರೋದು ಇದೇ RTO ಕಚೇರಿಯಿಂದ. ಆದರೆ ಇಂತಹ ಕಚೇರಿಯಲ್ಲಿ ಭ್ರಷ್ಟಾಚಾರ ಎಂಬುದು ಮಿತಿ ಮೀರಿದೆ ಎಂಬ ಆರೋಪಗಳು ಪದೇ ಪದೇ ಕೇಳಿಬರುತ್ತಿದೆ. ಅದರ ಜೊತೆಗೆ ಇದೀಗ ಸಿಬ್ಬಂದಿ ವಿಚಾರದಲ್ಲಿಯೂ ಆರೋಪಗಳು ಬರುತ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಗ್ರಾನೈಟ್, ಎಂಸ್ಯಾಂಡ್, ಜಲ್ಲಿ ಸೇರಿದಂತೆ ಇತರೆ ಕಲ್ಲಿನ ವಸ್ತುಗಳನ್ನು ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಲೋಡ್ಗಳನ್ನು ಸಾಗಿಸಲಾಗುತ್ತದೆ. ಆದರೆ ಹೀಗೆ ಸಾಗಿಸುವ ಟಿಪ್ಪರ್ಗಳ ಪರಿಶೀಲನೆಯನ್ನು ಸಮರ್ಪಕವಾಗಿ ಮಾಡುವಲ್ಲಿ ಈ RTO ಕಚೇರಿ ವಿಫಲವಾಗಿದೆ ಎಂಬ ಆರೋಪಗಳಿವೆ. ನಿದರ್ಶನವೆಂಬಂತೆ ನಿಗದಿಗಿಂತ ಅತಿ ಹೆಚ್ಚು ಭಾರ ಹೊತ್ತು ಸಾಗುವ ವಾಹನಗಳು ಇದೇ RTO ಕಚೇರಿ ಎದುರಿನಲ್ಲಿಯೇ ದಿನದ 24 ಗಂಟೆ ಪ್ರತಿ ನಿಮಿಷಕ್ಕೊಂದು ಸಾಗುತ್ತಿದ್ದರೂ RTO ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಇನ್ನು ಅತಿಯಾದ ಭಾರ ಹೊತ್ತು ಟಿಪ್ಪರ್ಗಳು ನಿಗದಿತ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಸಾಗುವುದು ಸಾಮಾನ್ಯವಾಗಿದೆ. ಇದೇ ಕಾರಣಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಲೇ ಇದೆ. ಹೀಗೆ ಸಂಭವಿಸುವ ಅಪಘಾತಗಳಲ್ಲಿ ಅನೇಕರು ಜೀವ ಕಳೆದುಕೊಂಡ ಉದಾಹರಣೆಗಳೂ ಇವೆ. ಆದರೆ RTO ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಅತಿ ವೇಗ, ಅತಿ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳ ಕಾಟ ತಡೆಯಲಾರದೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶದ ಜನರು ಆಗಾಗ ಪ್ರತಿಭಟನೆ ಮಾಡಿದರೂ RTO ಅಧಿಕಾರಿಗಳು ಅತ್ತ ತಿರುಗಿ ನೋಡಿದ ಉದಾಹರಣೆಯೂ ಇಲ್ಲ. ಪೊಲೀಸ್ ಇಲಾಖೆಯೇ ಈ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಸ್ಥಿತಿ ಎದುರಾಗಿದೆ. ಒಟ್ನಲ್ಲಿ ಈವರೆಗೂ ಹೊರಗೆ ಮಾತ್ರ ಇದ್ದ RTO ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಕಚೇರಿಯೊಳಗೂ ಪ್ರವೇಶ ಮಾಡಿದ್ದು, ಅದರಲ್ಲೂ ನಗದು ವಿಭಾಗದಲ್ಲಿಯೇ ಅನರ್ಹರನ್ನು ಕೂರಿಸಿದ ನಿದರ್ಶನಗಳು CTV ನ್ಯೂಸ್ ಕ್ಯಾಮೆರಾಗೆ ಸಿಕ್ಕಿದ್ದು RTO ಅಧಿಕಾರಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆಯಾಗಿದೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ
ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರುವ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿದ್ದಾರಾ? ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನೀವು ಹೆಂಗೆ ಕ್ಯಾಶ್ ಕೌಂಟರ್ ಬೇರೆ ನನ್ನ ಮಕ್ಕಳು ಎನ್ಕೌಂಟರ್ ಸರ್ಕಾರಿ ರೆವಿನ್ಯೂ ಮ್ಯಾಟರ್ನ ನೀವು ಹೆಂಗ್ ಮಾಡ್ತೀರಿ ಹೇಳಿ? ಎಲ್ಲಿದೆ ಸೆಂಟ್ರಲ್ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿ ಸ್ವೀಕಾರ ಮಾಡಿದ ಸರ್ಕಾರದ ನಡೆ ಯಾಕೆ ಪ್ರತಿರೋಧ ಮಾಡಲಿಲ್ಲ ಎಂದು ಪ್ರಶ್ನೆ ಮಾಡಿರುವ ಅಶೋಕ್, ಸರ್ಕಾರದ ನಡೆ ವಿರೋಧಿಸಿ ಡಿಕೆ ಶಿವಕುಮಾರ್ ಪ್ರತಿರೋಧ ಮಾಡದ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ನೀಡುವುದಾಗಿ ಹೇಳಿದ್ದ ಡಿಕೆ ಶಿವಕುಮಾರ್ ಯಾಕೆ ರಾಜೀನಾಮೆ ನೀಡಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿ. ರಾಜ್ಯದಲ್ಲಿ ಒಕ್ಕಲಿಗರ ದೊಡ್ಡ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಹೋರಾಟ ಮಾಡಿದವರಿಗೆ ಮಾತ್ರ ಒಕ್ಕಲಿಗರ ನಾಯಕರಾಗಲು ಸಾಧ್ಯ. ಆದರೆ ಡಿಕೆ ಶಿವಕುಮಾರ್ ನಾಯಕರಲ್ಲ. ಇದು ಕುಚೋದ್ಯ ಅಲ್ಲ, ಸತ್ಯ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಾಟದ ಹೊಸಳ್ಳಿಯಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಲು ಮಾತನಾಡಿದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವರಿಗೆ ಒಕ್ಕಲಿಗ ನಾಯಕ ಅನ್ನೋದಾದರೆ ರಾಜೀನಾಮೆ ಕೊಡಬೇಕಾಯಿತು. ಹಿಂದೆ ದೇವೇಗೌಡರು ಚಿನ್ನಪ್ಪ ವರದಿಯಲ್ಲಿ ಅನ್ಯಾಯ ಆದಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು. ಇವತ್ತು ಕೂಡ ಒಕ್ಕಲಿಗರ ದೊಡ್ಡ ನಾಯಕರು ಅಂದರೆ ದೇವೇಗೌಡರು. ಅದರಿಂದ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಳ್ಳೋಂಥದ್ದಕ್ಕೆ ಈ ಹೋರಾಟ ಮಾಡಿದವ್ರಿಗೆ ಮಾತ್ರ ಸಾಧ್ಯ, ನಿಮಗಲ್ಲ ಅನ್ನೋ ಮಾತಲ್ಲಿ ನಾನು ಹೇಳಿದ್ದೀನಿ. ಮತ್ತು ಅವ್ರು ಪದೇ ಪದೇ ಈ ಮುಸಲ್ಮಾನ್ ಭಯೋತ್ಪಾದಕರ ಬಗ್ಗೆ ಎಲ್ಲೇ ವಿಚಾರ ಬಂದರೂ ಕೂಡ ಅವ್ರು ನಮ್ಮ ಬ್ರದರ್ಸ್ ಅಂತಾರೆ. ಅವ್ರನ್ನ ಬ್ರದರ್ಸ್ ಅನ್ನೋರು ನಮ್ಮನ್ನ ಹೆಂಗೆ ಬ್ರದರ್ಸ್ ಅಂತಾರೆ? ಆ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳಿದ್ದೀನಿ. ನಾನೇನು ಹೇಳಿದ್ದೀನೋ ಅದನ್ನು ಸತ್ಯವಾಗಿ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕುಚೋದ್ಯನೂ ಇಲ್ಲ. ಅವರು ಅದನ್ನು ಕುಚೋದ್ಯವಾಗಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರಗಾಲ, ದರಿದ್ರ ಬಂದಿದೆ. ಬಿಜೆಪಿ ಇದ್ರೆ ಮಳೆ ಬರುತ್ತೆ, ಕಾಂಗ್ರೆಸ್ ಬಂದ್ರೆ ಮಳೆ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ದುಡ್ಡು ಯಾರದು? ಸಿದ್ದರಾಮಯ್ಯ ಡಿಕೆಶಿ ಮನೆ ದುಡ್ಡು ಅಲ್ಲ, ಗಂಡನ ದುಡ್ಡು ಕಿತ್ತುಕೊಂಡು ಹೆಂಡತಿಗೆ ಕೊಡ್ತಿದ್ದಾರೆ. ಕಾಂಗ್ರೆಸ್ನ ಆಟ ಮುಗಿಸಿ ಸುಧಾಕರ್ನ ಗೆಲ್ಲಿಸುವ ಮೂಲಕ ಭ್ರಷ್ಟ ಕಾಂಗ್ರೆಸ್ ಹಾಗೂ ದುರಹಂಕಾರಿ ಸಿದ್ದರಾಮಯ್ಯಗೆ ಬುದ್ಧಿ ಕಲಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 20ರಂದು ರಾಜ್ಯಕ್ಕೆ ಬರ್ತಿದ್ದಾರೆ. ನರೇಂದ್ರ ಮೋದಿ ಎಂಬ ಸಿಂಹ ದೇಶ ಕಾಯುವ ಕಾವಲುಗಾರ. ನರೇಂದ್ರ ಮೋದಿ ನೋಡಲು ನೀವು ಬನ್ನಿ ಎಂದು ಅವರು ಮನವಿ ಮಾಡಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮೋದಿ ಅಲೆ ಬೀಸುತ್ತಿದೆ. ಕಾಂಗ್ರೆಸ್ 50 ವರ್ಷ ಸುದೀರ್ಘ ಆಡಳಿತ ನಡೆಸಿದೆ. ಆದರೆ ದೇಶದಲ್ಲಿ ಬಡವರು ಬಡವರಾಗಿಯೇ ಉಳಿದರು. ಕಾಂಗ್ರೆಸ್ನವರು ಜನರ ಮತವನ್ನ ಯಶಸ್ವಿಯಾಗಿ ಕಸಿದಿದ್ದಾರೆ. ಮೋದಿಯವರು 25 ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆ ಎತ್ತುವ ಕೆಲಸ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಅಧಿಕೃತ ವರದಿ ಇದು ಎಂದು ಹೇಳಿದರು. ಇವತ್ತು ಗೌರಿಬಿದನೂರಿನಲ್ಲಿ ಒಂದು ಅಲೆ ಬೀಸ್ತಾ ಇದೆ. ಯಾವ ಅಲೆ ಅದು? ಮೋದಿಯವರ ಅಲೆ, ಬಿಜೆಪಿ ಅಲೆ ಬೀಸ್ತಾ ಇದೆ. ಹಾಗಾಗಿ ಬಂಧುಗಳೇ, ಇಡೀ ದೇಶ ವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಮೋದಿಯ ಅಲೆ ಬೀಸ್ತಾ ಇದೆ. ಇವತ್ತು ಅಭಿವೃದ್ಧಿಗೋಸ್ಕರ ಮತವನ್ನು ನೀಡಬೇಕಾಗಿದೆ. ಈಗಾಗಲೇ ಅಶೋಕಣ್ಣವರು ಹೇಳಿದರು, ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ನ ಆಡಳಿತ ಸುದೀರ್ಘವಾಗಿ 50 ವರ್ಷಗಳು ಈ ದೇಶದಲ್ಲಿ ಆಳಿದ್ದಾರೆ. ಆದರೆ ಬಡವರು ಬಡವರಾಗೆ ಉಳಿದಿದ್ರು, ಬಡವರು ಬಡವರಾಗೆ ಇದ್ರು. ಆದರೆ ನಿಮ್ಮ ಮತವನ್ನು ಮಾತ್ರ ಕಸಿಯುವಂತ ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಆದರೆ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ 25 ಕೋಟಿ ಬಡವರನ್ನ ಬಡತನ ರೇಖೆಗಿನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯ ಅಧಿಕೃತವಾಗಿರ್ತಕ್ಕಂಥ ವರದಿ ಇದು. ಭಾರತ ವಿಶ್ವ ಭೂಪಟದಲ್ಲಿ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಮುಂದೆ 3ನೇ ಸ್ಥಾನಕ್ಕೆ ಬರಲಿದ್ದೇವೆ.
ಮುಂದಿನ 5 ವರ್ಷದಲ್ಲಿ ಬಡತನ ರೇಖೆಗಿಂತ ಮೇಲೆ ಅರ್ಧದಷ್ಟು ಜನ ಬರಲಿದ್ದಾರೆ. ನನ್ನ ಸಂಕಲ್ಪ ವಿಕಸಿತ ಚಿಕ್ಕಬಳ್ಳಾಪುರ. ನನ್ನ ಕ್ರಮ ಸಂಖ್ಯೆ 4ಕ್ಕೆ ಮತ ನೀಡಿ. ಕಾಂಗ್ರೆಸ್ ಬಿಟ್ಟಿ ಭಾಗ್ಯ ನಂಬಬೇಡಿ ಎಂದು ಅವರು ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಕಾರ್ಯಕ್ರಮದಲ್ಲಿ ಹೈಡ್ರಾಮಾ ಸೃಷ್ಟಿಸಿದ ಕಾಂಗ್ರೆಸ್ ಕಾರ್ಯಕರ್ತೆಯರು ಮಾಜಿ ಪ್ರಧಾನಿ ದೇವೇಗೌಡ ಅವರಿದ್ದ ವೇದಿಕೆಗೆ ನುಗ್ಗಿ ಗೊಂದಲ ಸೃಷ್ಟಿಸಿದ್ದಾರೆ. ಅನಗತ್ಯ ಗೊಂದಲ ಸೃಷ್ಟಿಸಿದ ಕಾಂಗ್ರೆಸ್ ಕಾರ್ಯಕರ್ತೆಯರ ನಡೆ ಖಂಡಿಸಿರುವ ಜೆಡಿಎಸ್ ಇದಕ್ಕೆ ಕುಮ್ಮಕ್ಕು ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ತುಮಕೂರಿನ ಕೊಂಚಟಿಗರ ಸಮುದಾಯ ಭವನದಲ್ಲಿ ಸೋಮವಾರ ನಡೆಯುತ್ತಿದ್ದ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗವಹಿಸಿದ್ದರು. ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದು ಸಭೆಯಲ್ಲಿ ಕೂತಿದ್ದ ಇಬ್ಬರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಘೋಷಣೆ ಕೂಗಿದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತೆಯರು ಸಭೆಗೆ ನುಗ್ಗಲು ಯತ್ನಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆಯರನ್ನು ಈ ವೇಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಜೆಡಿಎಸ್ ಮುಖಂಡರು ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಪ್ರಧಾನಿ ಭಾಗವಹಿಸಿರುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಸೋಗಿನಲ್ಲಿ ಬಂದು ಗೊಂದಲ ಸೃಷ್ಟಿಸಿರುವ ಘಟನೆ ಸಂಬಂಧಿಸಿ ಈ ಮಹಿಳಾ ಕಾರ್ಯಕರ್ತೆಯರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕುಮ್ಮಕ್ಕು ನೀಡಿದ್ದು, ಅನಗತ್ಯ ಗೊಂದಲ ಸೃಷ್ಟಿ ಮಾಡಲಾಗಿದೆ. ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಜೆಡಿಎಸ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದ ಹಿರಿಯ ನಟ ದ್ವಾರಕೀಶ್ ಇನ್ನಿಲ್ಲ. ಪ್ರಚಂಡ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಜೊತೆ ಸೇರಿ ಸ್ಯಾಂಡಲ್ವುಡ್ನಲ್ಲಿ ಅವರು ಮಾಡಿದ ಮೋಡಿ ಅಜರಾಮರ. ಕನ್ನಡ ಚಲನಚಿತ್ರ ಉದ್ಯಮದಲ್ಲಿ ಸಾಧನೆ ಮಾಡುವ ಉದ್ದೇಶದಿಂದ ಬಣ್ಣದ ಪ್ರಪಂಚಕ್ಕೆ ಬಂದ ದ್ವಾರಕೀಶ್ ಅವರು ಸಿನಿಮಾ ರಂಗದ ನಾನಾ ವಿಭಾಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಕೇವಲ ನಟರಾಗಿ ಮಾತ್ರ ಉಳಿಯದೆ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅನೇಕ ಕಲಾವಿದರನ್ನು ಚಿತ್ರೋದ್ಯಮಕ್ಕೆ ಪರಿಚಯಿಸಿದ ಕೀರ್ತಿ ಅವರಿಗಿದೆ. ಅಂತಹ ಪ್ರಚಂಡ ಕುಳ್ಳ ದ್ವಾರಕೀಶ್ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಹೌದು, ದ್ವಾರಕೀಶ್ ಎಂಬ ಹೆಸರು ಕೇಳುತ್ತಲೇ ನೆನಪಾಗುವುದು ನಟ ವಿಷ್ಣುವರ್ಧನ್. ಇವರಿಬ್ಬರ ಜೋಡಿ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಜೋಡೆತ್ತು ಆಗಿತ್ತು. ದ್ವಾರಕೀಶ್ ಅವರ ಪೂರ್ಣ ಹೆಸರು ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್. ಹಾಸ್ಯ ನಟರಾಗಿ, ನಿರ್ಮಾಪಕರಾಗಿ ಹಲವು ಭಾಷೆಯಲ್ಲಿ ನಟಿಸುವ ಇವರಿಗೆ ದ್ವಾರಕೀಶ್ ಎಂದು ಹೆಸರು ಇಟ್ಟಿದ್ದು ಕನ್ನಡ ಚಿತ್ರ ನಿರ್ಮಾಪಕ, ನಿರ್ದೇಶಕ CV ಶಿವಶಂಕರ್ ಎಂಬುದು ಬಹುತೇಕರಿಗೆ ತಿಳಿದಿರಬಹುದು. ಮೈಸೂರಿನ ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದ ದ್ವಾರಕೀಶ್ CPC ಪಾಲಿಟೆಕ್ನಿಕ್ಸ್ ಜೊತೆ ಡಿಪ್ಲೊಮಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದಿದ್ದರು. ಮೈಸೂರಿನಲ್ಲಿ ಭಾರತ್ ಆಟೋ ಸ್ಪೇಸ್ ಅಂಗಡಿಯಿಂದ ವ್ಯಾಪಾರ ಶುರು ಮಾಡಿದ್ದರು. ಇವೆಲ್ಲದರ ನಂತರ ಅವರು ಸಿನಿಮಾ ರಂಗಕ್ಕೆ ಬಂದವರು. ದ್ವಾರಕೀಶ್ ಅವರ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿಯವರು ಅವರನ್ನು ಒಪ್ಪಿಸುವ ಮೂಲಕ 1963ರಲ್ಲಿ ದ್ವಾರಕೀಶ್ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದರು. ಹಾಸ್ಯ ನಟ, ಸಹನಟನಾಗಿ ಕೆಲಸ ಮಾಡುತ್ತಿದ್ದವರು. ಏಕಾಏಕಿ 1966ರಲ್ಲಿ ಮಮತೆಯ ಬಂಧನ ಸಿನಿಮಾವನ್ನು ನಿರ್ಮಾಣ ಮಾಡುವ ಮೂಲಕ ನಿರ್ಮಾಪಕರಾದವರು. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತಿದ್ದಂತೆಯೇ ಮತ್ತೆ 1969ರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರವನ್ನು ತಮ್ಮದೇ ದ್ವಾರಕಾ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದರು. ಈ ಸಿನಿಮಾದಲ್ಲಿ ಡಾ ರಾಜ್ಕುಮಾರ್ ಹೀರೋ, ಭಾರತಿ ನಾಯಕಿ. ಇದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ಕಂಡಿದ್ದು ವಿಶೇಷ. ನಟರಾಗಿ ಜನ್ಮರಹಸ್ಯ, ಮಂಕುತಿಮ್ಮ, ಪೆದ್ದ ಗೆದ್ದ, ಕಿಟ್ಟು ಪುಟ್ಟಿ, ಸಿಂಗಾರಪುರದಲ್ಲಿ ರಾಜಕುಳ್ಳ, ಮನೆ ಮನೆ ಕತೆ, ಆಫ್ರಿಕಾದಲ್ಲಿ ಶಿಲಾ, ಆಪ್ತಮಿತ್ರ, ಭಲೆ ಹುಡುಗ, ಬಂಗಾರದ ಮನುಷ್ಯ, ಗಲಾಟೆ ಸಂಸಾರ, ಪ್ರಚಂಡ ಕುಳ್ಳ, ಗುರು ಶಿಷ್ಯರು, ಕಳ್ಳ ಕುಳ್ಳ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. 1978ರಲ್ಲಿ ಬಿಡುಗಡೆಯಾದ ಸಿಂಗಾಪುರದಲ್ಲಿ ರಾಜಕುಳ್ಳ ಸಾಕಷ್ಟು ಹೆಸರು ಗಳಿಸಿತ್ತು. ಭಾರತದ ಹೊರಗೆ ಚಿತ್ರೀಕರಣ ನಡೆಸಿದ ಕನ್ನಡದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ದ್ವಾರಕೀಶ್ ಪಾತ್ರರಾಗಿದ್ದರು. ಇದಾದ ಬಳಿಕ ಆಫ್ರಿಕಾದಲ್ಲಿ ಶೀಲಾ ಚಿತ್ರವನ್ನು ನಿರ್ಮಾಣ ಮಾಡಿದ್ದರು. ನಂತರ 1974ರಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಾಗಿ ಸಿನಿಮಾ ಮಾಡಲು ಮುಂದಾದರು. ಕಳ್ಳ ಕುಳ್ಳ ಸಿನಿಮಾದಿಂದ ಶುರುವಾದ ಇವರಿಬ್ಬರ ಪಯಣ ಆಪ್ತಮಿತ್ರ ಚಿತ್ರದವರೆಗೂ ಮುಂದುವರೆದಿತ್ತು. ಈ ನಡುವೆ ವಿಷ್ಣು ಮತ್ತು ದ್ವಾರಕೀಶ್ ಗಲಾಟೆ ಮಾಡಿಕೊಂಡು 10 ವರ್ಷಗಳ ಕಾಲ ದೂರವಿದ್ದರು. ದ್ವಾರಕೀಶ್ ಅವರು ಅಂಬರೀಶ್, ರಜನಿಕಾಂತ್, ಚಿರಂಜೀವಿ, ಶಶಿಕುಮಾರ್, ವಿನೋದ್ ರಾಜ್, ದರ್ಶನ್ ಮತ್ತು ಸುದೀಪ್ ಅವರಂತಹ ಸ್ಟಾರ್ಗಳೊಂದಿಗೆ ನಟಿಸಿದ್ದಾರೆ. ನರಸಿಂಹರಾಜು ಮತ್ತು ಬಾಲಕೃಷ್ಣರಂತಹ ದಿಗ್ಗಜರೊಂದಿಗೆ ಹಾಸ್ಯ ಪಾತ್ರಗಳಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಿದ್ದರು. ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ದ್ವಾರಕೀಶ್ ಅವರ ಸಾಧನೆಯನ್ನು ಪರಿಗಣಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಇಂತಹ ಬಹುಭಾಷಾ ನಟ ಇಂದು ನಿಧನರಾಗಿದ್ದಾರೆ. ದ್ವಾರಕೀಶ್ ಅವರ ನಿಧನಕ್ಕೆ ಕನ್ನಡ ಮಾತ್ರವಲ್ಲದೆ ವಿವಿಧ ಭಾಷೆಗಳ ನಟರು ಕಂಬನಿ ಮಿಡಿದಿದ್ದಾರೆ. ಅಲ್ಲದೆ ವಿವಿಧ ಗಣ್ಯರು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ.
ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದು ಗ್ಯಾರಂಟಿಗಳನ್ನು ತೋರಿಸಿ ರಾಜ್ಯದ ಜನರನ್ನು ಯಾಮಾರಿಸುತ್ತಿದ್ದು, ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಪುರುಷರಿಂದ ಹಣ ಕಿತ್ತು ಮಹಿಳೆಯರಿಗೆ ನೀಡುತ್ತಿದೆ. ಇದು ಪಿಕ್ ಪಾಕೆಟ್ ಸರ್ಕಾರ ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಹಿಂದೆ ಇಂದಿರಾ ಗಾಂಧಿ ಬಡತನ ನಿರ್ಮೂಲನೆ ಮಾಡಲು ಗರೀಬ್ ಹಠಾವೋ ಯೋಜನೆ ಜಾರಿ ಮಾಡಿದ್ದರು. ಆದರೆ ಬಡತನ ಮಾತ್ರ ನಿವಾರಿಸಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಎಂದು ಆರೋಪಿಸಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಮಾಗಮದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಟ್ರಿಬಲ್ ಎಂಜಿನ್ ಗೆಲುವಿನ ಗಾಳಿ ಬೀಸುತ್ತಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರೋವರೆಗೂ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲೇ ಉಳಿಯಲಿದೆ. ಬಿಜೆಪಿ ಯಾವಾಗಲೂ ಆಡಳಿತದ ಸ್ಥಾನದಲ್ಲಿದ್ದು ಜನ ಕಲ್ಯಾಣ ಮಾಡಲಿದೆ ಎಂದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೀರಾವರಿಗೆ ಕೊಟ್ಟಷ್ಟು ಕೊಡುಗೆ ಯಾರೂ ಕೊಟ್ಟಿಲ್ಲ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾರೆಂದು ಅಪಪ್ರಚಾರ ಮಾಡಲಾಗುತ್ತಿದೆ. ಆದರೆ ಮಹಿಳೆಯರಿಗಾಗಿಯೇ ಕುಮಾರಸ್ವಾಮಿ ಸಾರಾಯಿ ನಿಷೇಧ ಮಾಡಿದ್ದರು. ರೈತರ ಸಾಲ ಮನ್ನಾ ಮಾಡಿದ್ದರು. ಕಾಂಗ್ರೆಸ್ಗೆ ಹೇಳಲು ಸಾಧನೆಗಳ ಸರಕು ಇಲ್ಲದೆ ಈ ರೀತಿಯ ತಂತ್ರ ಹೆಣೆಯುತ್ತಿದೆ ಎಂದರು. ಕಾಂಗ್ರೆಸ್ ಇಂಡಿ ಕೂಟ ಮಾಡಿಕೊಂಡು ಮಂಡಿಯಲ್ಲಿ ಭಾರತವನ್ನೇ ಮಾರಾಟ ಮಾಡಲು ಮುಂದಾಗಿದೆ. 40 ಸ್ಥಾನಕ್ಕಿಂತ ಹೆಚ್ಚು ಬರಲ್ಲ ಎನ್ನುವುದು ಗೊತ್ತಿರುವುದರಿಂದ ಹಾಗೂ ಮುಂದಿನ 50 ವರ್ಷ ಅಧಿಕಾರ ಸಿಗುವುದು ಖಚಿತವಾಗಿರುವುದರಿಂದ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುತ್ತಿದ್ದಾರೆ. 2000 ನೀಡುತ್ತಿರುವುದರಿಂದಲೇ ರಾಜ್ಯದ ಸ್ಥಿತಿ ಅಧೋಗತಿಗೆ ಸಾಗಿದೆ. ದೇಶದ ಬೊಕ್ಕಸದಿಂದ ಇದೇ ರೀತಿ ಹಣ ನೀಡಿದರೆ ಇಡೀ ದೇಶ ಹಾಳಾಗಲಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶವನ್ನು ಪಾಕಿಸ್ತಾನಕ್ಕಿಂತ ಹಿಂದಕ್ಕೆ ಕೊಂಡೊಯ್ಯಲಿದೆ ಎಂದರು. ದಲಿತರಿಗೆ ಮೀಸಲಿಟ್ಟ 11,000 ಕೋಟಿ ಮೊತ್ತವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡದೆ ದೆಹಲಿಗೆ ಕಳುಹಿಸಲಾಗಿದೆ. ದಲಿತರ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಬೇಕಿತ್ತು. ಅಂಬೇಡ್ಕರ್ರ ಹೆಸರು ಹೇಳಲು ಕಾಂಗ್ರೆಸ್ಗೆ ಯೋಗ್ಯತೆ ಮತ್ತು ನೈತಿಕತೆ ಇಲ್ಲ. ಬಾಬಾ ಸಾಹೇಬ್ರನ್ನು 2 ಬಾರಿ ಸೋಲಿಸಿದ್ದೇ ಕಾಂಗ್ರೆಸ್ ಎಂದರು. ಅವರ ಖಾತೆಯಲ್ಲಿನ ಹಣ ನೋಡಿ ಟಿಕೆಟ್ ನೀಡಿದ್ದಾರೆ. ನಾನು ಆರೋಗ್ಯ ಸಚಿವನಾಗಿ ಶಾಸಕನಾಗಿ ಕೆಲಸ ಮಾಡಿದ್ದನ್ನು ನೋಡಿ ಟಿಕೆಟ್ ನೀಡಿದ್ದಾರೆ. ಹಣದಿಂದ ಚುನಾವಣೆ ನಡೆಸಲು ಸಾಧ್ಯವಿಲ್ಲ. ಆದರೆ ಜನರ ಪ್ರೀತಿಯಿಂದ ಮಾತ್ರ ಅದು ಸಾಧ್ಯವಾಗುತ್ತದೆ ಎಂಬುದನ್ನು ಅಭ್ಯರ್ಥಿಯ ತಂದೆ ತಿಳಿಯಬೇಕು. ಇಂತಹ ಅಹಂಕಾರದ ಮಾತನ್ನಾಡಬಾರದು. ಕಾಂಗ್ರೆಸ್ ಸರ್ಕಾರ ಆಳಲು ಬಂದು ರಾಜ್ಯವನ್ನು ಹಾಳು ಮಾಡಿದೆ ಎಂದು ದೂರಿದರು. ಇವತ್ತು ದೇಶದ ಭದ್ರತೆಗೆ, ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅಂತಕ್ಕಂಥ ಮಾತುಗಳು ದೇಶದಾದ್ಯಂತ ಇವತ್ತು ಜನತೆ ಮಾತನಾಡ್ತಾ ಇದ್ದಾರೆ. ಇವತ್ತು ನಾನು ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಹೋಗದೆ ಒಂದು ಮಾತನ್ನ ಹೇಳ್ತೇನೆ. 2014ರಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀವಿ ಅಂತ ಹೇಳಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು ಚಿಕ್ಕಬಳ್ಳಾಪುರದಲ್ಲಿ. 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ರು. ಈಗಾಗಲೇ 10 ವರ್ಷಗಳನ್ನು ಕಳೆದಿದ್ದೀರಿ. ಆ ಒಂದು ಎತ್ತಿನ ಹೊಳೆಯ ನೀರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಬಂದಿದೆಯಾ? ಆ ನೀರು ಇನ್ನೂ ಎತ್ತಿನ ಹೊಳೆಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಸಕಲೇಶ್ಪುರದ ಭಾಗದಲ್ಲಿ 13,000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಖರ್ಚು ಮಾಡಿದ್ದಾರೆ. 13,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅವರಿಗೆ ಒಂದು ರೀತಿ ಎತ್ತಿನ ಹೊಳೆಯ ಯೋಜನೆ, ನಮ್ಮ ಹಳ್ಳಿಯ ತಾಯಂದರು ಒಂದು ಉತ್ತಮವಾದ ತಳಿಯ ಹಸುವನ್ನು ತಂದು ಉತ್ತಮವಾದ ಹಾಲನ್ನು ಕರೆದು ಕುಟುಂಬದಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಏನು ತುಂಬಿಕೊಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿದೆ. ಈ ಸರ್ಕಾರಗಳಿಗೆ ಎತ್ತಿನ ಹೊಳೆ ಅಂತಕ್ಕಂಥದ್ದು ಒಂದು ಉತ್ತಮವಾದಂಥ ಹಾಲನ್ನು ಕರೆಯತಕ್ಕಂಥ ಹಸು ಅಂತಕ್ಕಂಥ ಭಾವನೆಯಲ್ಲಿ ನಿಮ್ಮೆಲ್ಲರಿಗೆ ಟೋಪಿ ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ. ಅದರಿಂದ ಇವತ್ತು ಒಂದು ಮಾತನ್ನು ನಿಮ್ಗೆ ಹೇಳ್ತೇವೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರಿನ ಒಂದು ಸಮಸ್ಯೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಹಲವಾರು ವರ್ಷಗಳಿಂದ
ನೀವು ನೀರನ್ನು ಇವತ್ತು ಪಡೆಯತಕ್ಕಂಥದ್ದಕ್ಕೆ ನಿಮ್ಮ ಒಂದು ಭಾವನೆಗಳನ್ನು ನಾವೇನು ಕಂಡಿದ್ದೇವೆ. ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹಿಂದೂಪುರದವರೆಗೆ ಕೃಷ್ಣಾ ನೀರನ್ನು ತರ್ತಕ್ಕಂಥದ್ದು ಅವ್ರಿಗೆ ಸಾಧ್ಯವಾದರೆ ನಮ್ಮ ಬಾಗೇಪಲ್ಲಿಯ ಜನತೆ ನೀವೇನು ತಪ್ಪು ಮಾಡಿದ್ದೀರಿ, ನಿಮಗೆ ಯಾತಕ್ಕೆ ನೀರನ್ನು ಕೊಡ್ಲಿಕ್ಕಾಗಿಲ್ಲ? ದಯವಿಟ್ಟು ತಾವೆಲ್ಲ ಇದನ್ನು ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಸುಧಾಕರ್ ಅವರು ಲೋಕಸಭೆಗೆ ಇಬ್ಬರು ನಾವು ಇವತ್ತು ప్రవేశ ಮಾಡತಕ್ಕಂಥದ್ದು ಯಾವುದೇ ಅನುಮಾನಗಳಿಲ್ಲ. ఏంపా మా ఆడవాళ్ళకు 2000 ఇచ్చి మాతో 4000 పెరుక్కుంటా ఉన్నారు కదప్పా. యా మకంతో వచ్చిండారు బాగేపల్లికి అని అడగాల, మీరు అడుగుతారా? ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಸರ್ಕಾರ ಮಹಿಳೆಯರಿಗೆ 2,000 ನೀಡುತ್ತಿರುವುದರಿಂದ ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಎಂದು ಹೇಳಿಕೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಚಿಂತಾಮಣಿ ನಗರದಲ್ಲಿ ಮಹಿಳೆಯರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ಘಟನೆ ಚಿಂತಾಮಣಿಯಲ್ಲಿ ಇಂದು ನಡೆಯಿತು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಸಾವಿರಾರು ಮಹಿಳೆಯರು ಜಮಾಯಿಸಿ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ವೃತ್ತದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದರು. ನಗರಸಭೆ ಸದಸ್ಯೆ ರಾಣಿಯಮ್ಮ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಬಡವರಿಗೆ ಅನುಕೂಲವಾಗಿದೆ. ಪ್ರತಿ ತಿಂಗಳು 2,000 ಖಾತೆಗೆ ಜಮೆಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕುಟುಂಬ ಪೋಷಣೆಗೆ ಅನುಕೂಲವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಜನರಿಗೆ ಸಾರಾಯಿ ಕೊಟ್ಟು ಕುಟುಂಬಗಳು ನಾಶವಾಗಿವೆ ಎಂದು ಆರೋಪಿಸಿದರು. ಹಾಗೆ ರಾಜ್ಯಾದ್ಯಂತ ಸೃಷ್ಟಿಯಾಗಿರುವ ಒಂದು ಗೊಂದಲ, ಮಹಿಳೆಯರ ಮೇಲೆ ಕೊಟ್ಟಿರುವಂತಹ ಒಂದು ವಿವಾದಾತ್ಮಕ ಒಂದು ಹೇಳಿಕೆ, ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನು, ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ. ಅದು ಯಾವುದರಿಂದ? ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ 2,000 ಏನು ಒಂದು ಗ್ಯಾರಂಟಿ ಯೋಜನೆ ಇದೆ, ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ, ಹೆಣ್ಣು ಮಕ್ಕಳು. ಕುಮಾರಸ್ವಾಮಿ ಅವರೇ, ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ, ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು? ನೀವು ಕಂಡಿದ್ದೀರಾ? ಬನ್ನಿ, ಹಂಗಾರೆ ಹಳ್ಳಿಗೂ ಬನ್ನಿ, ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ. ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ. ನಾಳೆ ದಿನ ನೀವೇನಾದ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಒಂದು ಪ್ರೂಫ್ ಮಾಡಿ ಕೇಳಿ. ನಗರಸಭೆ ಮಾಜಿ ಅಧ್ಯಕ್ಷ ರೇಖಾ ಉಮೇಶ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಹೆಣ್ಣು ಮಕ್ಕಳು ದಾರಿ ತಪ್ಪಿರುವುದನ್ನು ತೋರಿಸಬೇಕು. ಇಂತಹ ಬೇಜವಾಬ್ದಾರಿ ಹೇಳಿಕೆಯಿಂದ ಅವರು ರಾಜ್ಯದ ಪ್ರತಿ ಮಹಿಳೆಯರ ಕ್ಷಮೆ ಕೇಳಬೇಕು. ಇಂತಹ ನಾಯಕರ ಮಾತನ್ನು ನಂಬಿ ಜೆಡಿಎಸ್ ಪಕ್ಷಕ್ಕೆ ಮತ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಹಿಳೆಯರ ವಿರುದ್ಧ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳುವ ಅನುಮಾನವಿಲ್ಲ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಗನ್ನಾಥ್, ಜಗದೀಶ್, ಆರ್ಎಂಜೆ ಶ್ರೀನಿವಾಸ್, ಉಮೇಶ್, ಕುಂಟಿಗಟ್ಟೆ ಲಕ್ಷ್ಮಣ್, ಜಿಇ ಜಯರಾಮ್ ರೆಡ್ಡಿ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು.
ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 94489635255 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿಯಲ್ಲಿ ಏಪ್ರಿಲ್ 19ರಂದು ವೀರಶೈವ ಲಿಂಗಾಯತ ಸಮುದಾಯದ ಮಹಾಸಮಾವೇಶ ನಡೆಯಲಿದೆ ಎಂದು ಸಮುದಾಯದ ಮುಖಂಡ ಸೋಮಣ್ಣ ತಿಳಿಸಿದರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ನಡೆದ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ದೇವನಹಳ್ಳಿಯಲ್ಲಿ ನಡೆಯುವ ವೀರಶೈವ ಲಿಂಗಾಯತ ಸಮುದಾಯದ ಮಹಾಸಮಾವೇಶದಲ್ಲಿ ನಿವೃತ್ತ IPS ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಭಾಗವಹಿಸಲಿದ್ದಾರೆ. ನಿವೃತ್ತ ಜಿಲ್ಲಾಧಿಕಾರಿ ಸೋಮಶೇಖರ್, ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ದೊಡ್ಡಬಳ್ಳಾಪುರ ಶಾಸಕ ಮುನಿರಾಜು, JDS ಪ್ರಧಾನ ಕಾರ್ಯದರ್ಶಿ ಮುಕ್ತಾ ಮುನಿಯಪ್ಪ ಭಾಗವಹಿಸಲಿದ್ದಾರೆ ಎಂದರು. ವೀರಶೈವ ಲಿಂಗಾಯತ ಸಮುದಾಯದ ಮಹಾಸಮಾವೇಶದಲ್ಲಿ ಸಮುದಾಯದ ರಾಜಕೀಯ ನಿಲುವನ್ನು ಪ್ರಕಟಿಸುವ ಅಗತ್ಯವಿದೆ. ಮೋದಿಯನ್ನು ಪ್ರಧಾನಿ ಮಾಡುವ ಅನಿವಾರ್ಯತೆ ಇರುವುದರಿಂದ ಸುಧಾಕರ್ ಅವರನ್ನು ಬೆಂಬಲಿಸಿ ಗೆಲ್ಲಿಸಬೇಕು. ಲೋಕಸಭಾ ಕ್ಷೇತ್ರದಲ್ಲಿರುವ 1.5 ಲಕ್ಷದ ವೀರಶೈವ ಲಿಂಗಾಯತರು ಏಕಪಕ್ಷೀಯವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಬೆಂಬಲಿಸಲಿದ್ದೇವೆ. ದೇಶದ ಹಿತದೃಷ್ಟಿಯಿಂದ ಈ ನಿರ್ಧಾರ ಅನಿವಾರ್ಯವಾಗಿದೆ ಎಂದರು. ಗ್ರಾಮೀಣ ಬಡ ಮಕ್ಕಳಿಗೆ ಹೆಜ್ಜೆ ಮೇಳ ಮತ್ತು ಬೇಸಿಗೆ ಶಿಬಿರವನ್ನು ಸರಂಗ ರಂಗ ತಂಡದಿಂದ ಆಯೋಜಿಸಲಾಗಿದ್ದು, ಸಾಂಸ್ಕೃತಿಕ ಕಲೆಯನ್ನು ಮಕ್ಕಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಜನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಪಿಚಳ್ಳಿ ಶ್ರೀನಿವಾಸ್ ಹೇಳಿದರು. ಮಾಲೂರು ಪಟ್ಟಣದ ರೈಲ್ವೆ ಸ್ಟೇಷನ್ ಬಳಿ ಇರುವ ಸರಂಗರಂಗ ಆವರಣದಲ್ಲಿ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರ, ಹೆಜ್ಜೆ ಮೇಳ ಮತ್ತು ಬೇಸಿಗೆ ಶಿಬಿರಕ್ಕೆ ಶಶಿಕುಮಾರ್ ನಟರಾಜನ್ ಚಾಲನೆ ನೀಡಿದರು. ಇನ್ನು ಈ ವೇಳೆ ಜನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಪೇಚಳ್ಳಿ ಶ್ರೀನಿವಾಸ್ ಮಾತನಾಡಿ, 1 ತಿಂಗಳ ಕಾಲ ನಡೆಯುವ ಹೆಜ್ಜೆ ಮೇಳದಲ್ಲಿ ಡೊಳ್ಳು ಕುಣಿತ, ನಾಟಕ, ಜನಪದ ಗೀತೆ, ರಂಗಭೂಮಿ, ನಾಟಕ ಸೇರಿದಂತೆ ಹಲವಾರು ತರಬೇತಿ ನೀಡಲಾಗುತ್ತಿದೆ ಎಂದರು. ಮಂಜುಳಾ, ಆದಿಮಾ ಹರೀಶ್,
ಸತೀಶ್ ಕೋಡಿಹಳ್ಳಿ, ವಿದ್ಯಾಶ್ರೀ, ಮೌನಿಕಾ, ಮುನಿರಾಜು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳ ಅಂದಾ ದರ್ಬಾರ್, ಅರ್ಹತೆ ಇಲ್ಲದವರನ್ನು ನಗದು ವಿಭಾಗಕ್ಕೆ ನೇಮಿಸಿದ ಆರೋಪ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ, ಅಭಿವೃದ್ಧಿ ಮಾಡಿದ ಸರ್ಕಾರದಿಂದ ಗ್ಯಾರಂಟಿ ಎಂದು ಲೇವಡಿ. ತುಮಕೂರಿನ ಮೈತ್ರಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಹೈಡ್ರಾಮಾ, ಕುಮ್ಮಕ್ಕು ನೀಡಿದ ಆರೋಪದಡಿ ಚುನಾವಣಾ ಆಯೋಗಕ್ಕೆ ದೂರು. ಕನ್ನಡ ಮೇರುನಟ ದ್ವಾರಕೀಶ್ ವಿಧಿವಶ, ಗಣ್ಯರಿಂದ ಕಂಬನಿ, ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.